ಏನಪ್ಪ ಅಂದರೆ ತಮ್ಮ ಶಕ್ತಿ ಪ್ರದರ್ಶನ ಹೋದಂಥವ್ರು. ಆ ವ್ಯಾಕೆಂಟ್ ಆದಂಥ ರೋಹಿತ್ ಶರ್ಮಾ ಮತ್ತು ನಮ್ಮ ಏನಪ್ಪ ವಿರಾಟ್ ಕೊಹ್ಲಿ ಅವರ ಖಾಲಿ ಆದಂಥ ಜಾಗವನ್ನು ತುಂಬುವುದರ ಸುಲಭದ ಕೆಲಸ ಅಲ್ಲ. ಆದರೂ ಅವರಿಬ್ಬರು ಹೋದಾಗ, ದೊಡ್ಡ ದಿಗ್ಗಜರು ಹೋದಾಗ ಈ ಮ್ಯಾಚ್ಗಳು ಉಳಿಸ್ಕೊಳ್ಳೋದೇನದಲ್ಲ, ಇದು ಭಾಳ ಕಷ್ಟದ ಕೆಲಸ ಸಾಧಿಸ್ತಾ ಇದ್ದಾರೆ. ಪರಿವರ್ತನಾ ಕಾಲದಲ್ಲಿರುತ್ತಂಥ ಈ ಟೀಮ್ ಮುಂಬರುವ ದಿನಗಳಲ್ಲೇ ನಿಶ್ಚಿತವಾಗಿ ವಿಶ್ವದ ಒಂದು ಬಲಿಷ್ಠ ತಂಡ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕೇವಲ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ, ಶುಭ್ಮನ್ ಗಿಲ್ ಸಂದರ್ಭ ತಕ್ಕಂಗೆ ಆಡುವಂಥದ್ದು, ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು, ಜೊತೆಗೆ ತಮ್ಮ ಜೊತೆಗಾರರನ್ನು ವಿಶ್ವಾಸ ತೆಗೆದುಕೊಂಡು ಹೋರಾಟ ಮಾಡುವಂಥ, ಮರಳಿ ಯತ್ನ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡೋದು, ಇವೆರಡೂ ಕಷ್ಟದ ಕೆಲಸ ಇವೆರಡೂ ಮಾಡಿದ್ದಾರೆ. ಒಟ್ಟಾರೆಯಾಗಿ ಶುಭ್ಮನ್ ಗಿಲ್ ಅವರ 4 ಶತಕಗಳಿವೆ ಆದಿದ್ದು, ಅದೇ ಕಾರಣ ರವೀಂದ್ರ ಜಡೇಜಾ ಅವರ ಸಮಯೋಚಿತ ಬ್ಯಾಟಿಂಗ್ ಸೆಂಚುರಿ, ಅದಕ್ಕಿಂತ ಹೆಚ್ಚಿಗೆ ಸುಂದರ್ ವಾಷಿಂಗ್ಟನ್ ಅವರ ಸಂಯಮ. ಯಾಕಂದರೆ ಹೊಸ ಹುಡುಗರಲ್ಲಿ ಇವತ್ತು ಸಂಯಮಕ್ಕಿಂತ ಹೆಚ್ಚು ದಾಳಿನ ಮುಖ್ಯ ಇರ್ತದೆ. ಬಂದ ತಕ್ಷಣ ಹೊಡ್ಲಿಕ್ಕೆ ಶುರು ಹೋಗುವಂಥದ್ದು, ಟೆಸ್ಟ್ನಲ್ಲಿ ಅದು ನಡೆಯುವಂಥದ್ದಲ್ಲ. ಅಲ್ಲೇ ಎರಡೂ ಬೇಕು, ಆಕ್ರಮಣ ಬೇಕು, ಅದೇ ಕಾಲಕ್ಕೆ ತಮ್ಮ ವಿಕೆಟನ್ನು ಉಳಿಸ್ಕೊಂಡು ಹೋಗುವಂಥ ಕಲೆನೂ ಬೇಕು. ಇವೆರಡೂ ಇವತ್ತು ನಮ್ಮ ಸುಂದರ್ ಅವರಲ್ಲಿ ಇದಾವಂತ ನಾವು ಇವತ್ತು ಒಪ್ಪಿಕೊಳ್ಳುವಂಥ ಸ್ಥಿತಿ ಅದ. ಜೊತೆಗೆ ನಮ್ಮ ಜಡೇಜಾ ಅವರು ಸಹಿತ ಏನೋ ಆಗಲಿ ಶುಭ್ಮನ್ ಗಿಲ್ಲರಿಗೆ ಶುಭ ದಿನಗಳು ಇನ್ನಷ್ಟು ಆರಂಭ ಆಗಲಿ ಅಂತ ಹೇಳ್ತಾ, ಶುಭ್ಮನ್ ಗಿಲ್ಲರ ಟೀಮ್ ಇವತ್ತು ವಿಶ್ವದ ಶ್ರೇಷ್ಠ ಟೀಮಲ್ಲಿ ಒಂದು ಯಾವುದೇ ಭಯ ಇಲ್ಲದ ನಿರ್ಬಿಡಿಯಾಗಿ ಹೇಳಬೇಕಾಗಿದೆ ಅಂತ ಹೇಳ್ತಾ, ನಾನು ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಅದೇ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.